ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2024 ಜೂನ್ರಲ್ಲಿ ನಡೆದಿರತಕ್ಕಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಒಂದು ಪೀನ ಮಸೂರದಿಂದ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಪೀನ ಮಸೂರದ ಮುಂದೆ ಇರಿಸಬೇಕಾದ ಸ್ಥಾನ. ಸೊ ಆಯ್ಕೆಗಳು: 2F1ಗಿಂತ ದೂರದಲ್ಲಿ, F1 ಮತ್ತು 2F1ಗಳ ಮಧ್ಯೆ, ಪ್ರಧಾನ ಸಂಗಮ F1ನಲ್ಲಿ, ಪ್ರಧಾನ ಸಂಗಮ F1 ಮತ್ತು ದೃಕ್ ಕೇಂದ್ರಗಳ ಮಧ್ಯದಲ್ಲಿ. ಸೊ ಸರಿಯಾದ ಆಯ್ಕೆ ಪ್ರಧಾನ ಸಂಗಮ F1 ಮತ್ತು ದೃಕ್ ಕೇಂದ್ರ Oಗಳ ಮಧ್ಯದಲ್ಲಿ. ಮುಂದಿನ ಪ್ರಶ್ನೆ, ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುವ ಬಣ್ಣವೆಂದರೆ? ಆಯ್ಕೆಗಳು: ಕಿತ್ತಳೆ, ನೀಲಿ, ಕೆಂಪು, ನೇರಳೆ. ಸರಿಯಾದ ಆಯ್ಕೆ ಕೆಂಪು. ಕೆಂಪು ಬಣ್ಣ ಹೆಚ್ಚಿನ ತರಂಗಾಂತರವನ್ನು ಹೊಂದಿದ್ದು, ಹೊಗೆ, ಧೂಳಿನ ಕಣಗಳು ಇವುಗಳಿಂದ ಚದುರಿಕೆಗೆ ಒಳಗಾಗುವುದಿಲ್ಲ. ಆದ್ದರಿಂದ ಅದು ಹೆಚ್ಚಿನ ದೂರವನ್ನು ಕ್ರಮಿಸಬಹುದು. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲೆನಾಯ್ಡ್ನ ಒಳಭಾಗದಲ್ಲಿನ ಕಾಂತಕ್ಷೇತ್ರವು? ಆಯ್ಕೆಗಳು: ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ, 0 ಆಗಿರುತ್ತದೆ, ನಾವು ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಕಡಿಮೆಯಾಗುತ್ತದೆ, ನಾವು ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಹೆಚ್ಚಾಗುತ್ತದೆ. ಸೊ ಸರಿಯಾದ ಆಯ್ಕೆ ಎಲ್ಲ ಬಿಂದುಗಳಲ್ಲಿ ಇದು ಸಮವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಆಯ್ಕೆಗಳು: ನಕ್ಷತ್ರಗಳು ಮಿನುಗುತ್ತವೆ, ಅತಿ ಎತ್ತರದಲ್ಲಿ ಹಾರಾಡುತ್ತಿರುವ ಬಾಹ್ಯಾಕಾಶ ಯಾತ್ರೆಗೆ ಆಕಾಶವು ನೀಲಿಯಾಗಿ ಕಾಣುತ್ತದೆ, ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ನಮಗೆ ಗೋಚರಿಸುತ್ತಾನೆ, ಗ್ರಹಗಳು ಮಿಳುಗುವುದಿಲ್ಲ. ಸೊ ಮಕ್ಕಳೇ, ಈ ಬೆಳಕಿನ ವಕ್ರೀಭವನ ಮತ್ತು ಚದುರಿಕೆಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ನಕ್ಷತ್ರಗಳು ಮಿನುಗುತ್ತವೆ, ಸರಿಯಾಗಿದೆ. ಸೂರ್ಯನ ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಗೋಚರಿಸುತ್ತಾನೆ, ಸರಿಯಾಗಿದೆ. ಗ್ರಹಗಳು ಮಿನುಗುವುದಿಲ್ಲ, ಇದು ಸರಿಯಾಗಿದೆ. ತಪ್ಪಾದ ಹೇಳಿಕೆ ಯಾವುದು ಅಂತಂದರೆ, ಅತಿ ಎತ್ತರದಲ್ಲಿ ಹಾರುತ್ತಿರುವ ಬಾಹ್ಯಾಕಾಶ ಯಾತ್ರೆಗೆ ಆಕಾಶವು ನೀಲಿಯಾಗಿ ಕಾಣುತ್ತದೆ. ಇದು ತಪ್ಪಾದ ಹೇಳಿಕೆ. ಸರಿಯಾದ ಮಾಹಿತಿ ಏನು ಅಂದರೆ, ಅತಿ ಎತ್ತರದಲ್ಲಿ ಹಾರುತ್ತಿರುವ ಬಾಹ್ಯಾಕಾಶ ಯಾತ್ರೆಗೆ ಆಕಾಶವು ಕಪ್ಪಾಗಿ ಕಾಣಿಸುತ್ತದೆ. ಇದಕ್ಕೆ ಕಾರಣ ಭೂಮಿಯಿಂದ ಆಚೆಗೆ ಹೋದಂತೆ ಅಲ್ಲಿ ವಾತಾವರಣ ಇಲ್ಲದೇ ಇರುವುದು ಇದಕ್ಕೆ ಸರಿಯಾದ ಕಾರಣವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳು. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ವೋಲ್ಟ್ ಮೀಟರ್. ಸೊ ಈ ರೀತಿ ನಾವು ಚಿಹ್ನೆಗಳನ್ನು ಗುರುತಿಸಬಹುದು. ಸೇರ್ಪಡೆ ಇಲ್ಲದ ದಾಟಿದ ತಂತಿಯನ್ನು ಈ ರೀತಿ ಗುರುತಿಸಿದರೆ ವೋಲ್ಟ್ ಮೀಟರನ್ನು ಈ ರೀತಿ ಗುರುತಿಸಬಹುದು. ಮುಂದಿನ ಪ್ರಶ್ನೆ, ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಕೆಳಗಿನ ಚಿತ್ರವನ್ನು ಗಮನಿಸಿ. ಕೋನ X ಎಂದು ಗುರುತಿಸಿರುವ ಕೋನವನ್ನು ಹೆಸರಿಸಿ ಮತ್ತು ಆ ಕೋನದ ಉಂಟಾಗುವಿಕೆಗೆ ಕಾರಣ ಕೊಡಿ. ಉತ್ತರ: ಕೋನ X ಅನ್ನುವಂಥದ್ದು ದಿಕ್ಪಲಟ ಕೋನವಾಗಿದ್ದು, ಪಟ್ಟಕದ ವಿಶೇಷ ಆಕಾರವು ನಿರ್ಗಮನ ಕಿರಣವನ್ನು ಪತನ ಕಿರಣದ ದಿಕ್ಕಿನಿಂದ ಬಾಗುವಂತೆ ಮಾಡುತ್ತದೆ. ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ಈ ವರ್ಷ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ಬರ್ತಕ್ಕಂತಹ ಈ 7ನೇ ಪ್ರಶ್ನೆಯ ಪರಿಕಲ್ಪನೆ ಪುಸ್ತಕದಿಂದ ಕೈಬಿಡಲಾಗಿದೆ. ಆದ್ದರಿಂದ ಈ ಪ್ರಶ್ನೆ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವುದಿಲ್ಲ. ಮುಂದಿನ ಪ್ರಶ್ನೆ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ 3 ಒಂದೇ ಸಮತಲದಲ್ಲಿರುತ್ತವೆ. ಮುಂದಿನ ಪ್ರಶ್ನೆ, ಒಂದು ನಿಮ್ನ ಮಸೂರದ ಸಂಗಮ ದೂರವು 25 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬ 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನೀಡಿರ್ತಕ್ಕಂತಹ ಮಸೂರ ಯಾವುದು ಅಂತಂದರೆ ನಿಮ್ನ ಮಸೂರವನ್ನು ನೀಡಲಾಗಿದೆ. ಇಲ್ಲಿ ಯಾವಾಗ ನಾವು ಬೆಳಕಿನ ಕಿರಣಗಳನ್ನು ಈ ನಿಮ್ನ ಮಸೂರದ ಮೂಲಕ ಹಾಯಿಸುತ್ತೇವೆ, ಆವಾಗ ಬೆಳಕಿನ ಕಿರಣಗಳು ಏನಾಗುತ್ತವೆ? ಚದುರುತ್ತವೆ. ಚದುರತಕ್ಕಂಥ ಬೆಳಕಿನ ಕಿರಣಗಳನ್ನು ಹಿಂಬದಿಯಲ್ಲಿ ಸಂಧಿಸಿದಾಗ ಇವು
ನಿಮ್ನ ಮಸೂರದ ಎಡಭಾಗದಲ್ಲಿಯೇ ಕೇಂದ್ರೀಕರಣಗೊಳ್ಳುತ್ತವೆ. ಆದ್ದರಿಂದ ಸಂಗಮದ 25 ಸೆಂಟಿಮೀಟರ್ ಇರುವುದನ್ನು ನಾವು -25 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಇದರಿಂದ ಉಂಟಾಗ್ತಕ್ಕಂಥ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ. 20 ಸೆಂಟಿಮೀಟರ್ ದೂರದಲ್ಲಿ ಇದು ಉಂಟಾಗಿದೆ ಅಂತಂದರೆ ಇದು ಎಡಗಡೆ ಉಂಟಾಗಿರುವುದರಿಂದ V = -20 ಸೆಂಟಿಮೀಟರ್ ಅಂಥೇಳಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಇದು ಮಸೂರವಾಗಿರುವುದರಿಂದ ಮಸೂರದ ಸೂತ್ರವನ್ನು ಇಲ್ಲಿ ಅಳವಡಿಸಿದಾಗ 1/f = 1/v - 1/u ಅನ್ನುವಂಥ ಸೂತ್ರ ಬರುತ್ತೆ. ಸೊ ಇಲ್ಲಿ ನಮಗೆ ಯುನ ಬೆಲೆ ಬೇಕಾಗಿರುವುದರಿಂದ 1/u = -1/f + 1/v ಅಂತಾಗುತ್ತೆ. ಸೊ ಎಫ್ ಮತ್ತು ವಿಗಳ ಬೆಲೆಗಳನ್ನು ಅದರಲ್ಲಿ ನಮೂದಿಸಿದಾಗ 1/u = -1/20 -(1/-25). ಸೊ ಇದನ್ನು ಸರಳೀಕರಣಗೊಳಿಸಿದಾಗ ಯುನ ಬೆಲೆ -100 ಸೆಂಟಿಮೀಟರ್ ಬರುತ್ತೆ. ಅಂದರೆ ವಸ್ತುವನ್ನು 100 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕಾಗುತ್ತದೆ. ಇನ್ನು ವರ್ಧನೆಯ ಬಗ್ಗೆ ನೋಡಿದಾಗ m = v/u ಅನ್ನುವಂತಹ ವರ್ಧನೆಗೆ ಸಂಬಂಧಿಸಿದ ಸೂತ್ರವಾಗಿದ್ದು, ವಿನ ಬೆಲೆ 20 ಸೆಂಟಿಮೀಟರ್ ಆಗಿದ್ದು ಯುನ ಬೆಲೆ 100 ಸೆಂಟಿಮೀಟರ್ ಆಗಿದೆ. ಆದ್ದರಿಂದ ವರ್ಧನೆ 1/5 ಆಗುತ್ತೆ. ವರ್ಧನೆ m = +0.2. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ತೋರಿಸುವ ರೇಖಾಚಿತ್ರಗಳನ್ನು ಬರೆಯಿರಿ. ದೂರದೃಷ್ಟಿ, ಕಣ್ಣಿನ ಹತ್ತಿರ ಬಿಂದು, ದೂರದೃಷ್ಟಿ ಕಣ್ಣು, ದೂರದೃಷ್ಟಿಗೆ ಪರಿಹಾರ. ಸೊ ಮಕ್ಕಳೇ, ಈ ವರ್ಷ ಈ ಒಂದು ಪ್ರಶ್ನೆಯು ಪ್ರಶ್ನಾಧಾರಿತ ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕೇಳಬಹುದೇ ಹೊರತು 12 ಅಂಕಗಳಿಗೆ ಬರತಕ್ಕಂತಹ ಚಿತ್ರ ಬಿಡಿಸಿ ಭಾಗಗಳನ್ನು ಹೆಸರಿಸಿ ಅನ್ನುವಂತಹ ಪರಿಕಲ್ಪನೆಯಲ್ಲಿ ಇವು ಬರೋದಿಲ್ಲ. ಸೊ ಆದರೂ ಸಹ ಇಲ್ಲಿ ನೀಡತಕ್ಕಂಥ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋಗೋಣ. ದೂರದೃಷ್ಟಿ, ಕಣ್ಣಿನ ಹತ್ತಿರ ಬಿಂದು, ಅದಕ್ಕೆ ಸಂಬಂಧಿಸಿದಂತಹ ಚಿತ್ರ, ದೂರದೃಷ್ಟಿ ಕಣ್ಣು, ಅದಕ್ಕೆ ಸಂಬಂಧಿಸಿದಂತಹ ಚಿತ್ರ, ದೂರದೃಷ್ಟಿಗೆ ಪರಿಹಾರ, ಈ ಚಿತ್ರಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿತ್ರ. ಮುಂದಿನ ಒಂದು ಪ್ರಶ್ನೆ, ಜೈವಿಕ ಅನಿಲ ಸ್ಥಾವರದಲ್ಲಿರುವ ಪಾಚಕದ ಕಾರ್ಯವನ್ನು ತಿಳಿಸಿ. ಜೈವಿಕ ಅನಿಲವು ಅತ್ಯುತ್ತಮ ಇಂಧನವಾಗಿದೆ ಎಂದು ಪುಷ್ಟೀಕರಿಸುವ ಅದರ 4 ಗುಣಗಳನ್ನು ತಿಳಿಸಿ. ಅಥವಾ ಉತ್ತಮ ಶಕ್ತಿಯ ಆಕಾರವು ಹೊಂದಿರುವ ಯಾವುದಾದರೂ 4 ಲಕ್ಷಣಗಳನ್ನು ತಿಳಿಸಿ. ಸೌರಕೋಶಗಳ ಪ್ರಮುಖ ಅನುಕೂಲಗಳನ್ನು ತಿಳಿಸಿ. ಮಕ್ಕಳೇ, ಈ ಒಂದು ವಿಷಯ ಈ ವರ್ಷ 2025ರಲ್ಲಿ ಈ ಒಂದು ಪಾಠವನ್ನು ತೆಗೆಯಲಾಗಿದ್ದು, ಇದಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುವುದಿಲ್ಲ. ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಅದರಲ್ಲಿ ಮೊದಲೇ ಪ್ರಶ್ನೆ, ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತವೊಂದರ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವ ಪ್ರಯೋಗವನ್ನು ವಿವರಿಸಿ. ಕಾಂತೀಯ ಬಲರೇಖೆಗಳ 2 ಗುಣಗಳನ್ನು ತಿಳಿಸಿ. ಮೊದಲಿಗೆ ಇದಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನು ನೋಡ್ತಾ ಹೋಗೋಣ. ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತವೊಂದರ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಎಳೆಯುವುದು. ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಿಕೊಳ್ಳಿ. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯ ನೋಡಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರ ಧ್ರುವದ ಕಡೆಗೆ ತಿರುಗುತ್ತದೆ. ಈ ಬಿಂದುವನ್ನು ಗುರುತಿಸಿ. ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಿ ಆ ಬಿಂದುವನ್ನು ಗುರುತಿಸಿ. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಹಂತ ಹಂತವಾಗಿ ಚಲಿಸುವುದನ್ನು ಮುಂದುವರಿಸಿ ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಿ. ಈ ವಕ್ರರೇಖೆಯು ಕಾಂತೀಯ ಬಲರೇಖೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಕಾಂತೀಯ ಬಲರೇಖೆಗಳ 2 ಗುಣಗಳು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಸಮಾಂತರವಾಗಿ ಇರುತ್ತವೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳ ದಟ್ಟಣೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ 4 ಅಂಕಗಳ ಪ್ರಶ್ನೆಯಾಗಿದ್ದು, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. 2ನೇ ಪ್ರಶ್ನೆ, ಒಂದು ಸರಳ ವಿದ್ಯುತ್ ಮೋಟಾರ್ ಅನ್ನು ವಾಣಿಜ್ಯ ಮೋಟಾರ್ ಆಗಿ ಹೇಗೆ ಪರಿವರ್ತಿಸಲಾಗುವುದು? ಸೊ ಮಕ್ಕಳೇ, ಈ 2 ಪ್ರಶ್ನೆಗಳಲ್ಲಿ ಬಿ ಪ್ರಶ್ನೆ ಈ ವರ್ಷ ಪರೀಕ್ಷೆಗೆ ಇರುವುದಿಲ್ಲ.
ಎ ಪ್ರಶ್ನೆಯ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಅಲ್ಯೂಮಿನಿಯಂದ ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಕುದುರೆಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯು ಇರುವಂತೆ ಇರಿಸಬೇಕು. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯಸ್ಟಾರ್ಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಬೇಕು. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ ಅನ್ನುವಂಥದ್ದು. ಸೊ ಮಕ್ಕಳೇ, ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಇರುವಂತಹ ಪ್ರಶ್ನೆಗಳು ಹಾಗೂ ಚಟುವಟಿಕೆಗೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಪ್ರಯೋಗಗಳ ಬಗ್ಗೆ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ. ಆದ್ದರಿಂದ ಈ ಪುಸ್ತಕದಲ್ಲಿ ಬರ್ತಕ್ಕಂತಹ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಕ್ಕಳು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿದೆ. ಮುಂದಿನ ಪ್ರಶ್ನೆ 5 ಅಂಕಗಳ ಪ್ರಶ್ನೆ. ವಾಹಕದ ರೋಧ ಎಂದರೇನು? ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ಇನ್ನೊಂದು ಪ್ರಶ್ನೆ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದು ಪ್ರಯೋಜನಕಾರಿಯಾಗಿದೆ, ಏಕೆ? ವಿವರಿಸಿ. ಉತ್ತರ. ಒಂದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಇಲೆಕ್ಟ್ರಾನ್ಗಳ ಪ್ರವಾಹವನ್ನು ವಿರೋಧಿಸುವ ಆ ವಾಹಕದ ಗುಣವನ್ನು ವಾಹಕದ ರೋಧ ಎಂದು ಕರೆಯುತ್ತಾರೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ಅದರ ಪ್ರಾಕೃತಿಕ ಗುಣ ಮತ್ತು ಉಷ್ಣತೆ. ಅದೇ ರೀತಿಯಾಗಿ ಸಮಾಂತರ ಮಂಡಲವು ಸಂಪರ್ಕಗೊಂಡ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಅದು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯಕವಾಗಿದೆ. ಆದರೆ ಸರಣಿಯಲ್ಲಿ ಜೋಡಿಸಿದ ಮಂಡಲದ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಸೊ ಮಕ್ಕಳೇ, ಇಲ್ಲಿವರೆಗೆ 2024 ಜೂನ್ರಲ್ಲಿ ನಡೆದಿರತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆಗಳಿಗೆ ಮಾದರಿ ಅಭ್ಯಾಸ ಮಾಡಿದ್ದೀವಿ. ಇನ್ನು